ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಅಮೂಲ್ ಪ್ರೇಕ್ಷಕರಿಗೆ ಇವತ್ತಿನ ಸಂಜೆ ಸ್ನ್ಯಾಕ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ದೀಪಾ. ಇವತ್ತು ನಾನು ಬೀಟ್ರೂಟ್ ಹಮಸ್ ಟೋಸ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಕ್ವಿಕ್ಕಾಗಿ ಬೇಗ ಮಾಡ್ಬೋದು. ಬನ್ನಿ, ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದು ನೋಡೋಣಂತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅಮೂಲ್ದು ಆರ್ಗ್ಯಾನಿಕ್ ಕಾಬೂಲ್ ಚೆನ್ನ, ಅಮೂಲ್ ಮೊಸರು, ಆಮೇಲೆ ಅಮೂಲ್ ಬಟರು. ಈ ಕಾಬೂಲ್ ಚೆನ್ನನ ನಾನು ರಾತ್ರಿನೇ ನೆನೆಸಿ ಚೆನ್ನಾಗಿ ಬೇಯಿಸಿ ಸಾಫ್ಟಾಗಿ ಬೇಯಿಸಿ ಇಟ್ಟಿದ್ದೀನಿ. ಆಮೇಲೆ ಬೀಟ್ರೂಟು ಅಷ್ಟೇ ಹಚ್ಕೊಂಡು ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಆಮೇಲೆ ಬೆಳ್ಳುಳ್ಳಿ ಒಂದು 4 ಎಸಳು, ಕಲ್ಲುಪ್ಪು, ನೈಲಾನ್ ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ. ಡ್ರೈ ಆಗಿ ಹುರಿದು ಇಟ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ನಿಂಬೆಹಣ್ಣು, ಆಮೇಲೆ ಬ್ರೆಡ್. ಇಲ್ಲಿ ನಾನು ಸವರ್ಡ್ ಬ್ರೆಡ್ ತೊಗೊಂಡಿದ್ದೀನಿ. ರೆಗ್ಯುಲರ್ ಬ್ರೆಡ್ ಬೇಕಾದ್ರೂ ತೊಗೋಬೋದು. ಇದು ಒಂಥರ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು, ಇದೆಲ್ಲ ಐಟಮ್ ರೆಡಿ ಇತ್ತು ಅಂದರೆ ತುಂಬ ಬೇಗ ಆಗೋಗುತ್ತೆ. ಸೊ ಚೆನ್ನಾನ ಹಾಕ್ಕೊಂಡು ಆಮೇಲೆ ಬೀಟ್ರೂಟ್ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತೀನಿ. ಇದು ಬೀಟ್ರೂಟ್ ಬೇಯಿಸಿದ ನೀರು ಹಂಗೆ ಇರಲಿ. ಆಮೇಲೆ ಜಾರ್ಗೆ ಇದು ಮಾಡ್ಕೊಂಡಾಗ ಹಾಕ್ಕೊಂಡು ಉಪ್ಪು, ಗಾರ್ಲಿಕ್ಕು, ಎಳ್ಳು 1 ಸ್ಪೂನು, ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ತೀನಿ, ಒಂದು ಸ್ವಲ್ಪ ಮೊಸರು, ಗಟ್ಟಿ ಮೊಸರು ಸ್ವಲ್ಪ, ಟ್ರೆಡಿಷ್ನಲ್ ಹಮ್ಮಸಲ್ಲಿ ಖಾರ ಬರೋದಿಲ್ಲ. ನಾವು ಸೌತ್ ಇಂಡಿಯನ್ಸ್ಗೆ ಖಾರ ಇಲ್ಲದೆ ಆಗಲ್ಲ. ಅದಕ್ಕೆ ಸ್ವಲ್ಪ ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೋಬೋದು, ಆವಾಗ ಖಾರ ಬರುತ್ತೆ. ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಸಾಫ್ಟಾಗಿ. ಇದು ನೋಡಿ ಸ್ಮೂತಾಗಿ ಪೇಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಒಂದು ಸೈಡ್ ಆಗಿಲ್ಲ, ಇನ್ನೊಂದು ಸತಿ ಮಾಡಿಬಿಡ್ತೀನಿ. ಪಿಂಕ್ ಕಲರ್ ರೆಡಿಯಾಗಿದೆ. ಇದೇ ಹಮ್ಮಸ್ ರೆಡಿ ಬಂತು. ಇದಕ್ಕೆ ಸ್ವಲ್ಪ
ಬೀಟ್ರೂಟಲ್ಲಿ ಫೈಬರ್ ಇರುತ್ತೆ, ತುಂಬ ಒಳ್ಳೆಯದು ನಮ್ಮ ಗಟ್ ಹೆಲ್ತ್ಗೆ. ಆಮೇಲೆ ಚೆನ್ನಾಗಿ ಪ್ರೋಟೀನು, ಸೊ ಕಾಂಬಿನೇಷನ್ ತುಂಬ ಒಳ್ಳೆಯದು. ಇವಾಗ ಹಮ್ಮಸ್ ರೆಡಿ ಇದೆ. ಹೆಂಚು ಹಾಕಿ ಬಿಸಿ ಮಾಡೋಕ್ಕೆ ಇಡ್ತೀನಿ. ಇವಾಗ ಈ ಬ್ರೆಡ್ಗೆ ಬಟರ್ ಅಪ್ಲೈ ಮಾಡ್ಕೊಳ್ಳೋಣ. ಇದು ಬ್ರೆಡ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ಟಮಕ್ಕು ಫೀಲಿಂಗ್ ಇರುತ್ತೆ, ಚೆನ್ನಾಗೂ ಅಷ್ಟೇ ಫೀಲಿಂಗ್ ಇರುತ್ತೆ, ಸ್ಟಮಕ್ ಫೀಲಿಂಗ್ ಆಗಿರುತ್ತೆ ನಿಮಗೆ. ಆಮೇಲೆ ಯಾವುದೇ ಡೀಪ್ ಫ್ರೈ ಇರೋದಿಲ್ಲ ಅಲ್ವಾ, ಸೊ ಹೆಲ್ದಿ ಫುಡ್ಗೆ ಕನ್ಸಿಡರ್ ಮಾಡ್ಕೋಬೋದು. ವೀಟ್ ಬ್ರೆಡ್ ಬೇಕಿದ್ದರೆ ಕೆಲವರು ವೀಟ್ ಬ್ರೆಡ್ಡು ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಯಾವುದಾದ್ರೂ ಬ್ರೆಡ್ ಯೂಸ್ ಮಾಡ್ಬೋದು. ಎರಡು ಸೈಡೂ ಚೆನ್ನಾಗಿ ಬಟರ್ ಅಪ್ಲೈ ಮಾಡಿ ಕ್ರಿಸ್ಪಾಗಿ ಸುಟ್ಕೋಬೇಕು. ಒಂಚೂರು ಹೆಂಚು ಬಿಸಿ ಆಗಬೇಕು. ಸೌರ್ಡವ್ ಬ್ರೆಡ್ಸ್ ಆರ್ ಗುಡ್ ಅಂತಾರೆ ಇವಾಗೆಲ್ಲ, ಯಾಕಂದರೆ ಅದು ಫರ್ಮೆಂಟ್ ಆಗಿರುತ್ತೆ ಅಂತ. ಸೊ ನಾನು ಅದಕ್ಕೆ ಅದು ತೊಗೊಂಡಿದ್ದೀನಿ. ಬೀಟ್ರೂಟ್ ಅಂತಂದರೆ ವೆಜಿಟೇಬಲ್ ಕೆಲವರು ಮಕ್ಕಳು ಇಷ್ಟ ಬೀಳಲ್ಲ, ಏನಕ್ಕೂ ತಿನ್ನೋದು. ಈ ಥರ ಸ್ನ್ಯಾಕಲ್ಲಿ ಮಾಡಿದ್ರೆ ಅಂದರೆ ಎಲ್ಲರೂ ಇಷ್ಟವಾಗಿ ತಿಂತಾರೆ. ಸ್ವಲ್ಪ ಸಣ್ಣ ಊರಿನಲ್ಲಿ ಕ್ಲೀನಾಗಿ ಕ್ರಿಸ್ಪಾಗೋವರೆಗೂ ಸುಟ್ಕೋಬೇಕು. ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇದಾಗಿದೆ, ಆಫ್ ಮಾಡ್ತೀನಿ.
ಪ್ಲೇಟಿಗೆ ತೊಗೊಂಡು ಕ್ರಿಸ್ಪ್ ಬೇಕಿದ್ರೆ ಇನ್ನು ಕ್ರಿಸ್ಪು ಸುಟ್ಕೊಬೋದು. ಇವಾಗ ಇದ್ರ ಮೇಲೆ ಈ ಹಮ್ಮಸ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ನಿಮ್ಮ ಇಷ್ಟ. ಸೊ ಲೈಟಾಗಿ ತಿನ್ನಾಗಿ ಬೇಕಾದರೂ ಹಾಕೋಬೋದು, ತಿಕ್ಕಾಗಿ ಬೇಕಾದರೂ ಹಾಕೋಬೋದು. ಇದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಸ್ಪ್ರಿಂಕಲ್ ಮಾಡ್ಕೊ. ಸೊ ನಮ್ಮ ಯಮ್ಮಿ ಬೀಟ್ರೂಟ್ ಹಮ್ಮಸ್ ಟೋಸ್ಟ್ ರೆಡಿ ಟು ಸರ್ವ್. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಬಾಯ್ ಬಾಯ್.